ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗೇರಿ. ಸಾಂಪ್ರದಾಯಿಕ ಸರಳ ಸುಗ್ಗಿಯ ಸೊಬಗಿನ ಮಹತ್ವವನ್ನು ಗೆದ್ದೆ ಮನೆ ಸುಗ್ಗಿ ಕಲಾವಿದರಿಂದ ಕೇಳಿ ತಿಳಿದುಕೊಳ್ಳೋಣ. ಹಾಗೆ ಅವರ ಸುಗ್ಗಿ ನೃತ್ಯವನ್ನು ನೋಡೋಣ ಬನ್ನಿ. ಯಾವುದೇ ರೀತಿಯ ಗೌರವ, ಪುರಸ್ಕಾರ, ಸನ್ಮಾನವನ್ನು ಅಪೇಕ್ಷಿಸದೆ ನಿಸ್ವಾರ್ಥ ಮನೋಭಾವನೆಯಿಂದ ಈ ಕಲೆಯನ್ನು ಪ್ರದರ್ಶಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಮೂಲತಃ ಕೃಷಿಕರಾದರೂ ಕೂಡ ತಾಳ ಮೇಳದೊಂದಿಗೆ ವೇಷಭೂಷಣದೊಂದಿಗೆ ಈ ಕಲೆಯನ್ನು ಅನುಸರಿಸಿಕೊಂಡು ಬಂದಿರುವುದು ಪ್ರಶಂಸನೀಯ ಮತ್ತು ಹೆಮ್ಮೆಯ ವಿಚಾರ. ಜಾನಪದ ಕಲೆಯನ್ನು ಪ್ರದರ್ಶಿಸಿದಂಥ ಸುಗ್ಗಿ ಕಲಾವಿದರಿಗೆಲ್ಲರಿಗೂ ನಮ್ಮ ನಿತ್ಯೋತ್ಸವ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಂದರೆ ಈ ಸುಗ್ಗಿ ಕಲೆಯನ್ನು ವಿಶೇಷವಾಗಿ ಇಂಥ ಸಮಯಕ್ಕೆ ಪ್ರಾರಂಭ ಮಾಡಬೇಕು ಅಂತಿದೆ. ಮತ್ತು ಯಾವಾಗ ಬೇಕಾದರೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಯಾವಾಗ ಪ್ರಾರಂಭ ಮಾಡ್ತೀರಾ ಮತ್ತು ಯಾವಾಗ ಮುಕ್ತಾಯ ಮಾಡಬೇಕು? ನಾವು ಅದನ್ನು ನಮ್ಮ ಪೂರ್ವಜರು ತಂದೆ ಮತ್ತು ಮುತ್ತಾಜನ ಕಾಲದಿಂದ ಏಕಾದಶಿಗಿಂತ ಮೊದಲಿಗೆ 2 ದಿವಸದ ಮೊದಲೇ ಅವರು ಪ್ರಾರಂಭ ಮಾಡ್ತಾ ಬಂದಿದ್ದರು. ಅದೇ ರೀತಿಯಲ್ಲಿ ನಾವು ಅದೇ ರೂಢಿಗತವಾಗಿ ನಾವು ಏಕಾದಶಿಗೆ 2 ದಿವಸ ಇದ್ದಾಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು ಮುಕ್ತಾಯವನ್ನು ಹುಣ್ಣಿಮೆ ಮರು ದಿವಸ ನಾವು ಇವತ್ತು ಮುಂದೊಂದು ದಿವಸ ಹುಣ್ಣಿಮೆ ಆಗಿದ್ರೆ 2ನೇ ದಿವಸ ನಾವು ಕರಿಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂದರೆ, ಈಗ ನಮ್ಮ ಊರಲ್ಲಿ ನಾವು ಪ್ರಥಮವಾಗಿ ಏನು ಚಾಲೂ ಮಾಡಬೇಕಿದ್ರೆ ನಮ್ಮ ದೇವತೆ ಏನು ಕಾರ್ಯಗಳು ಮಾಡಬೇಕು ನೋಡು, ಆ ಎಲ್ಲ ಕಾರ್ಯಗಳನ್ನು ಮಾಡಿ ಎಲ್ಲರೂ ಕೂಡಿ ಆಮೇಲೆ ನಾವು ಒಂದು ಮಾಡ್ಲನ್ನು ಹಾಕ್ತೇವೆ. ಈ ಥರವಾಗಿ ಆ ಮಾಡ್ಲನ್ನು ನಾವೆಲ್ಲರೂ ಸುಗ್ಗಿ ಕುಣಿತವನ್ನು ಮಾಡ್ತೀವಿ. ಆ ಕುಣಿತ ನಂತರ ಬಾಕಿ ಯಾವುದೇ ಸುಗ್ಗಿ ಕುಣಿತವ್ರು ಬಂದಿದ್ರು ಅಲ್ಲೂ ನಮ್ಮದು ಕುಣಿಯೋಂಗಿಲ್ಲ. ಅದು ನಾವು ಯಾವತ್ತು ಮತ್ತು ರಿಟರ್ನ್ ಹೋಗಿ ಇದು ಮಾಡ್ತೀವಿ ನೋಡಿ, ಅವತ್ತು ಮುಕ್ತಾಯ ಮಾಡ್ತೀವಿ. ಅವತ್ತು ನಾವೇ ಇದು ಮಾಡಿ ಅಲ್ಲೆಲ್ಲ ಚೊಕ್ಕ ಇದು ಮಾಡಬೇಕಾಗ್ತದೆ. ಅವತ್ತು ನಾವು ಮತ್ತು ಅದ್ರೊಳಗೆ ಯಾಕೆ ಕುಣಿಯೋದು, ಅದ್ರ ನಂತರ ಮುಕ್ತಾಯ ಮಾಡ್ತೇವೆ ನಾವು. ಆವಾಗ ನಾವು ಏನು ಮಾಡ್ತೀವಿ, ನದಿ ಇದ್ದರೆ ನದಿಯಲ್ಲಿ ಸ್ನಾನ ಮಾಡುವಂಥದ್ದು. ಈಗೇನಾಗದೆ ಹೇಳಿದ್ರೆ ಹಳ್ಳ ಏನಿಲ್ಲ, ಇದು ಒಂದು ಇದರೊಳಗೆ ಬಾಡಿ ಒಳಗೆ ನೀರನ್ನು ತಂದು ಆ ನೀರಲ್ಲಿ ಹಾಕಿ ಎಲ್ಲರೂ ಅಲ್ಲಿ ಸ್ನಾನವನ್ನು ಮಾಡ್ತೇವೆ. ನಮ್ಮ ಕೋಲ್ಗಳನ್ನ ಎಲ್ಲ ಏನು ಮಾಡಿದ್ವಿ, ಎಲ್ಲ ಶುದ್ಧೀಕರಣವನ್ನು ಮಾಡ್ತೇವೆ. ಯಾಕೆ ಅದು ಶುದ್ಧೀಕರಣ ಮಾಡಿ ಮತ್ತೆ ಇಡ್ತೇವೆ. ಅದು ಅಲ್ಲಿಗೆ ನಮ್ದು ಆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಅದು ಆರಂಭ ಮಾಡುವಾಗ ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು? ನಮ್ದು ಕುಲದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಅವರು, ಯಾಕಂದ್ರೆ ನಮ್ಮ ತಂದೆ ಅಜ್ಜನ ಕಾಲದಲ್ಲೂ ನಮ್ಮ ಕುಲದೇವ್ರ ಇದರಿಂದಾನೇ ಅವರು ಪ್ರಾರಂಭ ಮಾಡಿದ್ರು. ಅದೇ ಕುಲದೇವರ ಪ್ರಾರಂಭದಲ್ಲಿ ನಾವೀಗ ಇನ್ನು ತೊಗೊಂಡು ಹೋಗ್ತೇವೆ. ಅದನ್ನು ನಾವೇನು ಮಾಡ್ತೇವೆ, ತೊಗೊಂಡೋದು ದೇವ್ರಿಗೆ ಕಾಯಿ ಇಟ್ಟು 1-2 ಕಾಯಿ ಇಟ್ಟು ಅದನ್ನು ಒಡೆದು ಎಲ್ಲರಿಗೆ ಪ್ರಸಾದ ರೂಪದಲ್ಲಿ ಹಂಚ್ತೇವೆ. ಮತ್ತು ಎಲ್ಲ ನಮ್ಮ ಏನು ಬರ್ತಾರ ಎಲ್ಲರಿಗೂ ಬಂದಂಥವ್ರಿಗೆ ಎಲ್ಲರಿಗೂ ಏನು ಅನ್ನದಾನವನ್ನು ಮಾಡ್ತೇವೆ. ಮುಕ್ತಾಯ ಅನ್ನದಾನ ಮಾಡ್ತೇವೆ. ಎಷ್ಟು ಜನ ಬರಲಿ ಅವತ್ತು. ಹೌದು, ನಾವು ಈಗ ಸುಗ್ಗಿ ಹೋದಾಗ ಎಷ್ಟು ಜನ ಬಂದರೂ ಅವರಿಗೆ ಅನ್ನದಾನವನ್ನು ಮಾಡ್ತೇವೆ. ಈಗ ಸುಮಾರು ಎಷ್ಟು ಕಡೆಗಳಲ್ಲಿ ಈ ರೀತಿ ಸುಗ್ಗಿ ಕುಣಿತ ಮಾಡಿದ್ರಿ ನೀವು? ನಾವೀಗ ಪ್ರಥಮವಾಗಿ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ ನಂತರ ನೇತೃತ್ವ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ ಕುಣಿತ ಮಾಡಿ ಅಲ್ಲಿಂದ ನೇರವಾಗಿ ಉಳಿವಿಗೆ ಬಂದ್ವಿ. ಉಳಿವಿಂದ ಇದಕ್ಕೆ ಹೋಗಿದ್ವಿ, ಏನಂದರೆ ಪಾಟ್ನೆಗೆ ಹೋದ್ವಿ. ಪಾಟ್ನೆಯಿಂದ ಹೆಂಡ್ಕೊಳದಿಂದ ಇಲ್ಲಿ ಕಾನೇರಿಗೆ ಅಂತೇಳಿ ಗುಂದ, ಇದಕ್ಕೆ ಕಾನೇರಿಯಿಂದ ಗುಂದ. ಅದು ಕೆಲವು ಅಲ್ಲಿ ಏನಾಗುತ್ತೆ ಅಂದರೆ, ಗುಂದಕ್ಕೆ ನಾವು ಹೋಗ್ಬೇಕಂತ ಹೋಗಿದ್ವಿ. ಅಲ್ಲಿ ಈ ವರ್ಷ ಸುಗ್ಗಿ ಏಳಿಸುವುದಿಲ್ಲ ಅಂತ ಅವ್ರು ಅಲ್ಲಿ ಕುಣಿಬಾರ್ದು ಅಂತದ್ದು ಒಂದು ಹೇಳಿದ್ರು. ಅಲ್ಲಿಂದ ರಿಟರ್ನ್ ನಾವು ಸೀದಾ ಬಂದು ನೇರವಾಗಿ ಇಲ್ಲಿ ತಮ್ಮಣಿಗೆ ಹೋದ್ವಿ. ತಮ್ಮಣಿಗೆಯಿಂದ ಇಲ್ಲಿ ಇವತ್ತು ನಾವು ಇಲ್ಲಿ ನಮ್ಮ ಬೆಡ್ಸಗದ್ದೆ ಹೇಳುವಂಥದ್ದು ಒಂದು ಗ್ರಾಮದಲ್ಲಿ ನಾವು ಬಂದ್ವಿ. ಈಗ ಪ್ರಾರಂಭ ಆಗಿ ನಾವು 8ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ವಿ. ಇವತ್ತು 4 ದಿವಸ ಆಯ್ತು ಪ್ರಾರಂಭ ಮಾಡಿ. ಅಂದ್ರೆ ವಿಶೇಷವಾಗಿ ನಿಮ್ಗೆ ಯಾಕೆ ಅಭಿನಂದನೆ ಹೇಳ್ತಾ ಇದ್ದೇವೆ ಅಂದ್ರೆ, ಈಗ ಯಾವುದೇ ಕೆಲಸ ಮಾಡ್ಲಿ ಇಷ್ಟು ಮಾಡಿದ್ರೆ ಇಷ್ಟು ಹಣ ಬರಬೇಕು ಹೇಳುವಂತದ್ದು ಮತ್ತೆ ಈಗ ರೂಢಿ ಬಂದ್ಬಿಟ್ಟಿದೆ. ಎಲ್ಲ ಸ್ವಾರ್ಥ ಎಲ್ಲ ಕಡೆ. ಆದ್ರೆ ನಮ್ಗೆ ಇಷ್ಟೇ ದುಡ್ಡು ಕೊಡ್ಬೇಕು, ನಮ್ಗೆ ಹಿಂಗೆ ಆಗ್ಬೇಕು, ಯಾವ ಪದ್ಧತಿ ಯಾವ ರೀತಿ ಇಲ್ಲ. ನಾವು ಅದನ್ನ ಯಾವತ್ತು ಯಾರು 1 ರೂಪಾಯಿ ಕೊಟ್ಟಿದ್ರು ಅದನ್ನ ಸ್ವೀಕರಿಸ್ತೀವಿ. ನಮ್ಗೆ ಇಂತಿಷ್ಟೇ ನೀವು ರೊಕ್ಕ ಹಾಕಬೇಕು, ಆ ರೊಕ್ಕದಿಂದ ನಾವು ಬಾಳ್ಬೇಕು ಹೇಳುವಂತ ನಮ್ದು ಆ ಉದ್ದೇಶ ಯಾವುದೂ ಇಲ್ಲ. ಕಲೆ ಉಳಿಬೇಕು. ಮತ್ತು ಇದೊಂದು ಪದ್ಧತಿ ಏನಂದ್ರೆ, ಕೆಲವಷ್ಟು ನಮಗೆ ಪೂರ್ವಜರು ಹೇಳಿದ್ದು, ಕೆಲವಷ್ಟು ದುಷ್ಟಶಕ್ತಿಗಳನ್ನ ಉಳಿತವೆ. ಅದನ್ನು ಈ ಸುಗ್ಗಿ ಮೂಲಕವಾಗಿ ನಾವು ತೆಗೆದುಕೊಂಡು ಹೋಗಿ ಅಲ್ಲೇ ನಾವು ಅದನ್ನ ಇಟ್ಟಿದ್ರೆ ಕರಿ ಅಂತ ಮಾಡಿದವಾಗ ಆ ಎಲ್ಲ ಏನು ಹೋಗಲಾಡಿಸ್ತದೆ ಜನರಿಗೆ ಹೇಳುವಂಥದ್ದು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು. ನಮ್ಗೆ ಅದು ಅಷ್ಟೇನಿಲ್ಲ, ಅವ್ರು ಹೇಳಿದ ಪ್ರಕಾರ ನಾವು ಅದನ್ನ ನಿಮ್ಗೆ ಹೇಳ್ತಾ ಇದ್ದೇವೆ. ಅಲ್ಲ, ನಮಗೂ ನಮ್ಮ ಮನೆಗೆ ಸುಗ್ಗಿ ಬಂದ್ರೆ ಒಳ್ಳೇದು ಹೇಳುವಂತ ಭಾವನೆ ಎಲ್ರಿಗೂ ಇದೆ. ಸುಗ್ಗಿ ವರ್ಷ ಬರ್ಲಿಲ್ಲ ಆದ್ರೆ ಯಾಕೆ ಬರ್ಲಿಲ್ಲ ಅಂತ ಒಂಥರ ಬೇಜಾರು ಮಾಡುವಂತ ಒಂದಿದೆ. ಅಂದ್ರೆ ಅಷ್ಟು ನಿಮ್ಮ ಕಲೆಗೆ ಅಷ್ಟು ಒಂದು ಸಾಂಪ್ರದಾಯಿಕವಾಗಿ ಒಂದು ವಿಶೇಷತೆ ಇರುವಂತದ್ದು. ಇಷ್ಟೇ ಕೊಡ್ಬೇಕು ಅಂತಿಲ್ಲ, ಎಲ್ಲ ಕಡೆ ಒಂದೇ ರೀತಿ ಆಸಕ್ತಿಯಿಂದ ಬಹಳ ಉತ್ಸಾಹದಿಂದ ನೀವೆಲ್ಲ ಮಾಡ್ತೀರಿ. ಮತ್ತೆ ಇಲ್ಲಿ ನೋಡಿ, ವಯಸ್ಸಿನ ವಯೋಮಿತಿಗಳಿಲ್ಲ, ಎಲ್ಲ ವಯಸ್ಸಿನವರು ಇದ್ದೀರಿ. ಹಾಗಾಗಿ ವಿಶೇಷವಾಗಿ ನಿಮ್ಗೆ ಅಭಿನಂದನೆ ಹೇಳ್ತೇವೆ. ಮತ್ತೆ ಏನಂದ್ರೆ, ಕೆಲವಟ್ಟು ಭಾವನೆಗಳ ಕೆಲವಟ್ಟಿದೆ. ನಾವು ಅವರೊಳಗೆ ಏನೋ ತಿಳ್ಕೊಳ್ಳಿ. ಯಾಕಂದ್ರೆ ಈಗ ಸುಗ್ಗಿ ಕುಣಿತಕ್ಕೆ ಬಂದವಾಗ
ಕೆಲವರಿಗೆ ಭಾವನೆ ಏನು, ಸುಗ್ಗಿ ಕುಣಿತ ಬಂದ್ರೆ ಅವ್ರು ಲಾಭದಾಯಕ ಆಗಿ ಬರ್ತಾರೆ. ನಮ್ದು ಆ ಉದ್ದೇಶ ಏನೂ ಇಲ್ಲ. ನಮ್ಗೆ ಅವ್ರು 1 ರೂಪಾಯಿ ಕೊಟ್ಟಿದ್ರು ಅಥವಾ ಒಂದು 8 ಆಣೆ ಕೊಟ್ಟಿದ್ರು, ಕೊಡದೇ ಇದ್ರು ನಮ್ಗೆ ಖುಷಿ. ಯಾಕಂದ್ರೆ ಅವ್ರ ಮನೆಯಲ್ಲಿ ಬಂದು ನಾವು ಕುಣಿದು ಹೋಗಿದ್ರಲ್ಲ, ಅವ್ರದ್ದೇನೋ ಒಂದು ಕಷ್ಟ ಆಗ್ಬಿಟ್ಟು ನಮ್ಮ ಸುಗ್ಗಿ ಜೊತೆ ಹೋಗಿ ನಾವು ಇದು ದೂರ ಆಗಲಿ ಹೇಳುವಂಥದ್ದು ಒಂದೇ ಒಂದು ನಮ್ದು ಭಾವನೆ. ಆ ಭಾವನೆ ಉದ್ದೇಶದಿಂದ ನಾವು ಇದು ಸುಗ್ಗಿಯನ್ನು ಹಿರಿಯವರು ಇದು ಆದೇಶ ಅವರು ಇದ್ರೊಳಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ಒಳ್ಳೆ ಭಾವನೆಯಿಂದ ನೀವು ಈ ಒಂದು ಸುಗ್ಗಿ ಕುಣಿತ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಮೊದಲಿನಷ್ಟು ಈಗಿಲ್ಲ, ಆದ್ರೆ ಇನ್ನು ಮುಂದೆ ಇದು ಉಳಿಬೇಕು. ನೀವೆಲ್ಲ ಒಂದು ನಿಸ್ವಾರ್ಥ ಮನೋಭಾವದಿಂದ ಮಾಡ್ತಾ ಇದ್ದೀರಿ. ಹಿಂಗೆ ಈ ಕಲೆ ಉಳಿಲಿ ಅಂತ ಆಶಿಸ್ತೇವೆ. ಹಾಗೆ ನಿಮ್ಮ ಮಕ್ಕಳಿಗೂ ಸ್ವಲ್ಪನಾದ್ರೂ ಇದನ್ನ ಕಲಿಸೋದ್ರ ಮೂಲಕ ಈ ಕಲೆಯನ್ನ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾಕೆಂದ್ರೆ ವಿಶೇಷವಾದ ಸಾಂಪ್ರದಾಯಿಕ ಸುಸಂಸ್ಕೃತವಾದಂತ ಜಾನಪದ ಕಲೆ. ನೀವು ಮಾಡುವಂತ ಪ್ರತಿ ನೃತ್ಯದಲ್ಲೂ ಒಂದಿಷ್ಟು ಸಂದೇಶಗಳಿದ್ದಾವೆ, ಹೆಂಗಿರ್ಬೇಕು, ಹೆಂಗಿದ್ರೆ ಸರಿ ಅನ್ನೋದು. ಈಗ ನೀತಿ ನುಡಿಗಳು, ಹಿತ ನುಡಿಗಳು ಅಂತ ರಾಶಿ ಬರ್ತದೆ ಈಗ ಎಲ್ಲದಲ್ಲೂ. ಆದ್ರೆ ನಿಮ್ಮ ನೃತ್ಯದಲ್ಲೇ, ನಿಮ್ಮ ಸುಗ್ಗಿ ಕುಣಿತದಲ್ಲೇ ಎಲ್ಲ ಸಂದೇಶಗಳು ಇದ್ದಾವೆ, ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು ಅಂತದ್ದು. ಇಂಥ ಸಮಾಜಕ್ಕೆ ತೀರಾ ಅಗತ್ಯತೆ ಇದೆ. ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಎಲ್ಲರ ಸಹಕಾರ ನಿಮ್ಗಿರ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ. ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ. ಹೀಗೆ ಉಳಿಲಿ ಬೆಳಿಲಿ ಅಂತ ಆಶಿಸ್ತೇವೆ.
जुटाल मै जुटे नंदा नंदलो मणि जुटे नंदा 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 जुटाल मै जुटे ಹಳ್ಳಿಗಾಡಿನ ಇಂತಹ ಸುಮನಸ್ಸಿನ ಕಲಾವಿದರ ಕಲೆಯನ್ನು ಪ್ರೋತ್ಸಾಹಿಸೋಣ ಬನ್ನಿ.